ಹ್ಯಾಪಿ ಜರ್ನಿ. ಹುಚ್ಚಿ ಆಗೋಯ್ತಿ ಈ ಕಡೆ. ಆದಷ್ಟು ಬೇಗ ನಂತರ ಆಗೋಯ್ತಿ. ಮುತ್ತಣ್ಣ ಪೋಲಾರಿಗೆ ಬಂದು ಫಸ್ಟ್ ಟೈಮು ವಾಪಸ್ ಕರ್ಕೊ ಹೋಯ್ತಾ ಇದ್ದೀನಿ. ಸುಮ್ಮನೆ ಇಲ್ಲ ಎಂತದ್ದು ಇಲ್ಲ, ಜಾಲಿ ರೈಡ್. ನಾನು ಎಷ್ಟಕ್ಕೆ ತಗೊಂಡೆ? ಎಷ್ಟು ತಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್. ಸೊ ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದೀವಿ. ಕುಡ್ದೆ ಗುಂಡಾ ಎದುರ್ಕತಾನೆ ಮುತ್ತಣ್ಣಂಗೆ. ಏನಣ್ಣ ಮಾಡಿದ್ದಲ್ಲಿ? ಪಾಪ ನನ್ನ ಗಂಡಿಗೆ ಎದುರಿಸಿ ಇಟ್ಟವ್ರೆ ಮುತ್ತಣ್ಣ. ಚಂಪು ಏನಿಗೂ ಎದುರ್ಕೊಳ್ಳಲ್ಲ, ಕೇರೆ ಮಾಡಲ್ಲ ಅಲ್ವ ಬಂಗಾರಿ? ಹತ್ರ ಬಂದರೆ ಸಾಕು ಮುದ್ದಾಡ್ತಾರೆ ಅಂತ ಆಟ ಆಡೋದು ಬಂಗಾರಿ. ಶಿಕೇನ್ ಬುಲಿ. ಏನನ್ನ ಯೋಚನೆ ಮಾಡ್ತಿದ್ಯಾ? ನೆಕ್ಸ್ಟ್ ವೀಕ್ ಒಂದು ಇಂಟರ್ವ್ಯೂ ಇದೆ ಕಣೆ. ಅದಕ್ಕೆ ನಿಂಗೆ ಗೊತ್ತೇ ಇದೆಯಲ್ಲ ನಮ್ಮ ಬಟ್ಲರ್ ಇಂಗ್ಲಿಷ್, ಅದ್ರಲ್ಲಿ ಏನಾದ್ರು ಮಾತಾಡಿದ್ರೆ ಪಕ್ಕ ರಿಜೆಕ್ಟ್ ಆಗ್ತೀನಿ. ಇದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರಣ್ಣ? ಇದೊಂದ್ ದೊಡ್ಡ ಮ್ಯಾಟ್ರೇ ಅಲ್ಲ. ನಿನ್ ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊ ನೆಕ್ಸ್ಟ್ ಲೆವೆಲ್ ತನಕ. ನೆಕ್ಸ್ಟ್ ಲೆವೆಲ್ ಅದೇಗೆ ಪಾಸಿಬಲ್? ಇದು ಪಾಸಿಬಲ್, ಹಾಗೆ ತುಂಬಾ ಈಸಿ. ಅದು ಡ್ಯೂಲಿಂಗೋದಲ್ಲಿ. ಡ್ಯೂಲಿಂಗೋ ಹಾಗಾದ್ರೆ ಏನು? ಬಾ ತೋರಿಸ್ತೀನಿ ಅಣ್ಣ. ನೀ ಈ ಆಪ್ ಅಲ್ಲಿ 40ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜಸ್ ನ ಕಲಿಬಹುದು. ಅದು ಫ್ರೀ ಆಗಿ, ಯಾವ್ದೇ ರೀತಿ ದುಡ್ಡು ಕೊಡದೆ. ಆನ್ಸರ್ ಏನು? ಫಸ್ಟ್ ಒನ್. ಇಷ್ಟೇ. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು? ಇದು ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ಅಲ್ಲೂ ಸಿಗುತ್ತೆ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿ ಈಸಿಯಾಗಿ ಇಂಗ್ಲಿಷ್ ನ ಕಲಿಬಹುದು. ಈಗ ಸ್ಟಾರ್ಟಿಂಗ್ ಮಾತ್ರ ಮಧು ಅತ್ತಿಗೆ ಮತ್ತೆ ನಿಖಿಲ್ ಅಣ್ಣ ಅವ್ರು ಮಾತ್ರ ಇರ್ತಾರೆ. ಆಮೇಲೆ ಅವರು ನಮ್ಮ ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಗೈಸ್. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಇಲ್ಲ ಎಂತದ್ದು ಇಲ್ಲ, ಜಾಲಿ ರೈಡ್. ಸುಮ್ಮನೆ ಒಂದು ಒನ್ ಡೇ ಜಾಲಿ ರೈಡ್ ಹೋಗ್ತಾ ಇದಾರೆ. ನಾವು ಬರ್ತೀವಿ ಅಂತ ಹಠ ಮಾಡ್ತಿದೀವಿ ಗೈಸ್. ನಾನು ಮುತ್ತಣ ಇಲ್ದೆ ಬರೋದೇ ಇಲ್ಲ. ನಿಶಾ ಮತ್ತೆ ಮುತ್ತಣ ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಅಂತ ಇದೀನಿ. ಅವ್ರು ನೋಡಿದ್ರೆ ಬರಲ್ಲ ಅಂತವ್ರೆ. ಹೋಗಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸುಮ್ಮನೆ ಮನೇಲಿ ಇದ್ದು ನಾಳೆದಕ್ಕೂ ಒಂದು ತಿಂಗಳಾಗಲ್ಲ, ಒಂದು ತಿಂಗ್ಳಿಗೆ 3 ದಿನ ಕಡಿಮೆ ಇರುತ್ತೆ. ಸೊ ಅಷ್ಟರಲ್ಲಿ ಆದ್ರೆ ಸುಮ್ಮನೆ ಹಿಂಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇದು ಪ್ರಾಪರ್ ನಿಮ್ಮನ್ನೆಲ್ಲ ಸುಮ್ಮನೆ ಒಂದಿನ ಚೇಂಜಸ್ ಇರಲಿ, ಬರೀ ಮನೇಲೇ ಇದು ಬೋರ್ ಆಗಿಬಿಟ್ಟಿತ್ತು. ಸೊ ಎಲ್ಲಾದ್ರೂ ಹೋಗಿದ್ದು ಬರೋಣ 1-2 ದಿನ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿ ನಾವೇನು ಡಿಸೈಡ್ ಮಾಡಿಲ್ಲ ಗೈಸ್. ಒಂದು 2-3 ಆಪ್ಷನ್ ಇದೆ, ಅದು ನೋಡ್ಕೊಂಡು ನಾನು ಪ್ಯಾರಿಸ್ ಇಲ್ಲ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ನಾನು ಪಾಸ್ಪೋರ್ಟ್ಗೆ ನಾನೇ ಟಿಕೆಟ್ ಕೊಡ್ತೀನಿ, ಹೋಗಿದ್ದು ಬನ್ನಿ, ಸ್ಪಾನ್ಸರ್ ಮಾಡ್ತೀನಿ ಅಂತಿದ್ದೀನಿ. ಹೋಗ್ತಾ ಇಲ್ಲ ಏನು ಮಾಡ್ತೀವಿ. ಫಸ್ಟ್ ನಮ್ಮ ಇಂಡಿಯಾ ಸುತ್ತಬಿಟ್ಟು ಆಮೇಲೆ ಬೇರೆ ದೇಶಕ್ಕೆ ಹೋಗ್ತೀವಿ ಗೈಸ್. ನಿಖಿಲ್ ರವೀಂದ್ರ ಅವ್ರು ಕಾಯ್ತಾ ಇದ್ದಾರೆ, ನಡಿ ಬಾರಲೇ ಏನು ಬ್ಲಾಗ್ ಮಾಡ್ತೀಯಾ ಅಂತ. ಅಣ್ಣ ನಾನು ಬರ್ತೀನಣ್ಣ. ಇಲ್ಲ ಹೋಗಿ ಇವಾಗ ಸದ್ಯಕ್ಕೆ ಮಾತಾಡಲ್ಲ. ಕ್ಯಾಮ್ರಾ ನೋಡ್ಕೊಂಡು 2 ನಿಮಿಷ ಮಾತಾಡಿ ನೋಡೋಣ ನೀವು. ಕಣ್ಣಲ್ಲಿ ಕಣ್ಣಿಡೋದೇ ಇಲ್ಲ ಜನರಿಗೆ. ಸದ್ಯಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಯಾವುದು ನಂದು ವೆಸ್ಟರ್ನ್ ಡ್ರೆಸ್ಗಳು ತಂದಿಲ್ಲ, ಎಲ್ಲ ಬೆಂಗಳೂರಲ್ಲಿ ಇಟ್ಬಿಟ್ಟಿದ್ದೀನಿ. ಊರಿಂದ ಡೈರೆಕ್ಟ್ ಇವ್ರ ಮನೆಗೆ ಬಂದಿದ್ದಲ್ವ, ನಾನು ಇನ್ನೂ ನಮ್ಮ ಮನೆ ಬೆಂಗಳೂರು ಮನೆಗೆ ಹೋಗೇ ಇಲ್ಲ. ಬಟ್ಟೆಗಳೇ ತಂದಿಲ್ಲ, ಅಲ್ಲಿರೋದು ಜೀನ್ಸು ಈ ವೆಸ್ಟರ್ನ್ ವೇರ್ಸ್ ಎಲ್ಲ ಅಲ್ಲಿಟ್ಬಿಟ್ಟಿದೆ. ಸೊ ಇಲ್ಲಿ ಬರೀ ಸೀರೆಗಳು, ಚೂಡಿದಾರ್ ಅಂತೆ ಆ ಥರದವೇ ತಂದಿದೆ. ಸೊ ಯಾವುದು ಬಟ್ಟೆ ಇಲ್ಲ ನಂದು. ನನಗೆ ಓಕೆ, ನಿಖಿಲ್ ಅವ್ರಿಗೂ ಒಂದು ಸ್ವಲ್ಪ ತಗೋಬೇಕು. ಅವ್ರು ಏನು ಇಟ್ಕೊಂಡಿಲ್ಲ, ಅವಳು ಒಂದು ಬ್ಯಾಗಾದ್ರು ಇಟ್ಕೊಂಡವಳು, ಇವನು ಏನು ಇಟ್ಕೊಂಡಿಲ್ಲ. ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ, ಜೊತೆಗೆ ನಾವು ಹೋಗ್ತಾ ಇದೀವಿ. ಹಂಗೆ 1-2 ಎತ್ಕೊಬಂದ್ಬಿಡೋಣ ಬಾಣ. ಹಾಂ, ಅವ್ರಿಗೆ ಜೊತೆಗೆ ನಾನು 1-2 ಎಲ್ಲ. ಇವಾಗ ಇದು ಏನು ವಿಂಟರ್ ಕಲೆಕ್ಷನ್ ಇಟ್ಬಿಟ್ಟಿದ್ದಾರೆ, ಚಳಿ ಅಲ್ವಾ, ಡಿಸೆಂಬರ್ ನವೆಂಬರು. ಸೊ ಮಧು ನೆಕ್ಸ್ಟ್ ಹೋಯ್ತಿಯಲ್ಲ, ಅದಕ್ಕೂ ಬೇಕಾದ್ರೆ ಇಟ್ಕೊಂಡು ಅದು ದೊಡ್ಡ ಕಡೆ ಶಾಪಿಂಗ್, ಇದು ಚಿಕ್ಕ ಕಡೆ ಹೋಗ್ತಿರೋದು, ಚಿಕ್ಕ ಶಾಪಿಂಗ್. ನೀನು ಮೇಲ್ಗಡೆ ನಾನು ಎಷ್ಟಕ್ಕೆ ತಗೊಂಡೆ? ಆಯಿತು ಗೈಸ್, ಎಲ್ಲ ಬರೀ ಇವಂದೇ ಐತೆ.
ಅಣ್ಣ ಅವನದೇ ತುಂಬ ಐತೆ ಜಾಸ್ತಿ, ನಾನೇನು ತಗೊಂಡಿಲ್ಲ ತಾನೇ. ಇಲ್ಲಿ ಇವಾಗ ಆಗ್ತವ್ರಲ್ಲ ಅದು ನಂದು ಗೈಸ್. ಇದೆ ಇದೊಂದು ಬ್ಯಾಗು ಅವರಿಬ್ರದ್ದು, ಅದು ನಂದು ಸಣ್ಣ ಬ್ಯಾಗು ಗೈಸ್. ಹಾಂ ಹೌದು ಅಣ್ಣ, ಏನು ತಗೊಂಡಿಲ್ಲ. ಅಷ್ಟೇ ಹೊಂಟ್ರು ಗೈಸ್, ಬಾಯ್ ಬಾಯ್. ನಾವು ಮುತ್ತಣ್ಣ ಅವರು ಅಣ್ಣ ಎಲ್ಲಿಗೆ ಹೋಗೋಣ ಅಣ್ಣ? ನಾವು ಹೋಗೋಣ ಅಣ್ಣ, ತಿನ್ನಕ್ಕೆ ಹೋಗೋಣ ಅಣ್ಣ ನಾವು. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಯಾರಿಗೆ? ನೀವೆಲ್ಲ ಹೋಯ್ತೀರಿ ಅಂದ್ರಲ್ಲ, ತಿನ್ನಕ್ಕೆ ಹೋಯ್ತೀವಿ. ಓಕೆ ಬಾಯ್, ಹುಷಾರು. ಬಾಯ್ ಬಾಯ್. ನಡಿಯೋಣ. ಎಲ್ಲಿಗೆ ಹೋಗೋಣ? ಮುತ್ತಣ್ಣ ಪೋಲಾರಿಗೆ ಬಂದು ಫಸ್ಟ್ ಟೈಮು ವಾಪಸ್ ಕರ್ಕೊ ಹೋಯ್ತಾ ಇದ್ದೀನಿ. ಆದರೆ ಮತ್ತೆ ಬರ್ತೀವಿ ಗೈಸ್. ಫಸ್ಟು ಒಂದು ಪಿಜ್ಜಾ ತಿನ್ನೋಣ, ಒಂದು ಪಿಜ್ಜಾನೇ ಇಬ್ಬರು ತಿಂದ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಇವಾಗ ಕರ್ಕೊ ಹೋಗ್ತಾ ಇದ್ದೀನಿ. ಯಾಕಣ್ಣ ಹೊಟ್ಟೆ ಸಿತಿಲ್ವಾ? ನಾನು ನಾಷ್ಟ ಮಾಡಿಲ್ಲ ಗೈಸ್, ಮುತ್ತಣ್ಣ ನಾಷ್ಟ ಮಾಡಿದ್ದಾರೆ. ಈಗ ಒಟ್ಟಿಗೆ ಪಿಜ್ಜಾ ಮತ್ತು ಐಸ್ ಕ್ರೀಮ್ ತಿನ್ನೋಣ. 1 ಗಂಟೆ ಆಯಿತು. ಒಂದಾಗೋಯ್ತಾ? ಇಲ್ಲೇ ಇಲ್ಲೇ ಹಿಂಗೆ ಈ ಕಡೆನೇ ಹೋಗಿ. ನನ್ನ DBC ಬಂತು. ಯಾವಾಗಲೂ ನಾನು ಬಂದಾಗ ತಗೊಳ್ಳೋದು ಯಾವ್ದು ಹೇಳೋಣ? ಇದೇ ಗೈಸ್ ತಗೊಳ್ಳೋದು. ಇವಾಗ ಮುತ್ತಣ್ಣ ಒಂದು ಸ್ಕೂಪ್ ತೊಗೊಂಡಿದ್ದಾರೆ. ಯಾವ ಫ್ಲೇವರ್ ಇದು? ಸ್ಟ್ರಾಬೆರಿ ಫ್ಲೇವರ್. ಸೊ ನೆಕ್ಸ್ಟ್ ನೀನು ಹೇಳಿದ್ರೆ ಎಲ್ಲಿಗೆ ಹೇಳಿದ್ರೆ ಹೋಟೆಲ್ ಜಾಗ ಆಯ್ತಾ ಹೇಳಿ, ಕರ್ಕೊಯ್ತೀನಿ. ಅಷ್ಟೇ, ನಾನು ತಿನ್ನೋದೇ ಪಿಜ್ಜಾ, ಆಮೇಲೆ KFC, ಆಮೇಲೆ ಇದೊಂದು ಐಸ್ ಕ್ರೀಮು. ನಂದು ಏನಂದರೆ ಏನಾದ್ರು ಒಂದು ತಿನ್ನೋದು ಇಟ್ಕೊಂಡ್ರೆ ಅದೇ ರೊಟೀನ್ ಆಗ್ತಾ ಇರುತ್ತೆ, ಅದು ಬಿಟ್ಟು ಚೇಂಜ್ ಆಗಲ್ಲ. ಈಗ ಇದು ತಿನ್ನುವ. ತೆಗ್ದಿದ್ದಾರೆ ಇವಾಗ. ಇನ್ನು ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಮೊಣಮೆಣ್ಸಿಕಾಯಿ, ಆಮೇಲೆ ಸಣ್ಣ ಅದೇನೇನೋ 5 ಥರದ್ದು ಇದಾಕ್ಬಿಟ್ಟು ಇಲ್ಲಿ ತೆಗ್ದಿದ್ದಾರೆ. ಫಸ್ಟ್ ಟೈಮ್ ನಾನಿದು ಸುಜಾತ ದೊಡ್ಡಮ್ಮ ಒಂದ್ಸಲ ತೆಗ್ದಿದ್ರು, ಈ ಥರ ಫಸ್ಟ್ ಟೈಮ್ ಮಾಡ್ತಾರೆ. ಚಟ್ಟಂತು ದೃಷ್ಟಿಯಾಗಿದೆ ನನಗೆ. ಆ ಸಿಪ್ಪೆ ಹಾಕಿದ್ಮೇಲೆ ಬರಲೇಬೇಕು ಸೌಂಡು. ನಾನಿವಾಗ ಫ್ರೆಶ್ ಅಪ್ ಆದೆ. ಟೆಂಪಲ್ಗೆ ಹೋಗಬೇಕು, ಇಸ್ಕಾನ್ ಟೆಂಪಲ್ಗೆ. ನನ್ನ ಫ್ರೆಂಡ್ಸ್ ರಚಿತಾ ಮತ್ತು ಸೌಜು ಒಂದು ವೀಕಿಂದನೂ ಇಸ್ಕಾನ್ಗೆ ಹೋಗೋಣ ಅಂತ ಹೇಳ್ತಾನೆ ಇದ್ರು. ಟೈಮೇ ಆಗಿರಲಿಲ್ಲ. ಇವತ್ತು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ಸುಮಾರು ಜನಕ್ಕೆ ಮೈಸೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ನನಗೆ ಗೊತ್ತಾಗಿ ನಾನು ಒಂದ್ಸಲ ಹೋಗಿದ್ದೀನಿ. ಸೊ ಇದು ಸೆಕೆಂಡ್ ಟೈಮ್. ಹೇಗಿದೆ ಏನು ಅಂತ ನಿಮಗೂ ತೋರಿಸ್ತೀನಿ, ನೋಡ್ತಾ ಇರಿ. ಅವ್ರು ಬಂದ ತಕ್ಷಣ ಸ್ವಲ್ಪ ತಲೆ ಆರಿಸ್ಕೊಂಡು ಹೋಗೋದು ಅಷ್ಟೇ ಗೈಸ್. ಟೈಮ್ ಅಂದರೆ ಟೈಮ್ ನಮ್ಮ ಹುಡುಗಿರ್ದು. 5:30 ಬನ್ನಿ ಅಂದೆ, 5:30 ಇಳಿದಿದ್ದಾರೆ. ಮುಂಚೆನೆ ಬಂದಿದ್ದೀವಿ. ಎಸ್. ಸೊ ಏನು ಅಂದರೆ ಏನು, ಯಾರ್ದಿದು ಬೈಕೆ? ಇಸ್ಕಾನ್ ಟೆಂಪಲ್ ಅಕ್ಕಂದು ಬೈಕೆ. ಮಧು ಗೊತ್ತಾ? ಮಹೇಶ್ವರಿಗೆ ಇವರಿಬ್ರನ್ನ ತಡೆದಿಟ್ಕೊಳ್ಳೋದು. ಪತ್ತೆಗಿಲ್ಲ ಅಕ್ಕಂಗೆ. ನಾವು ಸದ್ದಿದ್ರಲ್ಲೇ ನಾವು 5 ಜನ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಪ್ಲಾನ್ ಅದು ನಡೀತಲೇ ಇರುತ್ತೆ ವರ್ಷ ಇಡೀ. ಬಟ್ ಇದೇನೋ ಒಂದು 90% ಆಗ್ಬೋದು ಅನ್ನೋ ಪ್ಲೇಸ್ ಇನ್ನೂ ಫಿಕ್ಸ್ ಆಗಿಲ್ಲ ಅಷ್ಟೇ. ಎಸ್. ಸರಿ ಹೋಗುವಾ. ಈ ಚಾವಿ ಇವಾಗ ಟೈಮು 5:45 ಆಗಿದೆ. ಇದ್ರದ್ದು ಟೈಮಿಂಗ್ಸ್ ಏನಂದರೆ ಮಾರ್ನಿಂಗ್ 4:30 ಮಧ್ಯಾಹ್ನ 1 ತನಕ ಇರುತ್ತೆ. ಮತ್ತು ಸಂಜೆ 4:30 ಸಂಜೆ 8:00 ತನಕ ಇದು ಓಪನ್ ಟೈಮಿಂಗ್ಸು. ಸೊ ಇದು ಬಂದು ಕುವೆಂಪು ನಗರ. ಎಲ್ಲೇ? ಕುವೆಂಪು ನಗರ. ಅದೇ ಇಸ್ಕಾನ್ ಟೆಂಪಲ್ ಅಂತ ಹಾಕಿದ್ರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದರೆ ನನ್ನ ಇನ್ಸ್ಟಾ ಬ್ಲಾಗ್ ನೋಡಿ ಆಯ್ತಾ. ಅಲ್ಲೇ ಪ್ರಮೋಷನ್ ಮಾಡ್ಕೊಬಿಟ್ಲು. ಅಕ್ಕ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರ ಮಿನಿ ಬ್ಲಾಗ್ನ. ಸೊ ಹೌದು, ಕರೆಕ್ಟು ಲೊಕೇಶನ್ ಬೇಕಂದ್ರೆ ಅವಳು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ ಗೈಸ್. ಯಾವತ್ತು ಹಾಕ್ತೀರಾ? ನಾಡಿದ್ದು ಹಾಕ್ತೀನಿ ಪಕ್ಕ. ನಾಡಿದ್ದು ಪೋಸ್ಟ್ ಆಗಿರುತ್ತೆ ನೋಡಿ. ಇವಾಗ ಅರ್ಜೆಂಟ್ ಇದೆ, ಅದಕ್ಕೆ ಇವತ್ತೇ ಪೋಸ್ಟ್ ಮಾಡ್ತಿದ್ದಾಳೆ. ನಂದು ಪ್ಲಾನ್ ಇದಲ್ಲ. ಹೊರಗಡೆ ಹೋಗೋಣ. ಇದು ಫಸ್ಟ್ ಟೈಮ್ ನೀನು? ಫಸ್ಟ್ ಟೈಮ್. ತಾವು
ಅವಳ ಆಸೆನೇ ಇದು. ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ನಾನ್ ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಬಂದಿದ್ದು ನಾನು ದಿಶಾ. ನಂಗೆ ಗೊತ್ತಾಗಿದ್ದಿಲ್ಲ ಇದೆ ಅಂತ. ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಸುಮಾರು ಜನಕ್ಕೆ. ಎಸ್, ಹೀಗಿದೆ ಒಳಗಡೆ ಸಕ್ಕದಾಗಿದೆ, ಹೋಗೋಣ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿದೆ. ಹೇಗಿದೆ? ಅಯ್ಯೋ, ಈ ಮುಖನೇ ಕಾಣಿಸ್ತಾ ಇಲ್ಲ. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಎಸ್, ಅಲಂಕಾರ ನೋಡಿ ಹೆಂಗಿದೆ. ಚೆನ್ನಾಗಿದೆ. ನೈಟ್ ಆಗ್ತಾ ಆಗ್ತಾ ಲೈಟ್ಸ್ ಆನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹುಚ್ಚಿ ಆಗೋಯ್ತು ಈ ಕಡೆ, ಆದಷ್ಟು ಬೇಗ ನಂತರ ಆಗೋಯ್ತು. ಹಾಗೆ ನಾನು ಇದೊಂದು ಚೈನ್ ತೊಗೊಂಡೆ. ರಚಿತಾ ಅವರು ಆ ಚೈನ್ ತೊಗೊಂಡಿದ್ದಾರೆ, ಚೆನ್ನಾಗಿದೆ. ಪ್ರಸಾದ ಕೊಟ್ಟಿದ್ದಾರೆ ಗೈಸ್, ಆದರೆ ಡೈಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೊಡ್ತಾರೆ ಅನ್ಸುತ್ತೆ ಅಲ್ವಾ? ಕೊಡ್ತಾರೆ ಅನ್ಸುತ್ತೆ. ಇವತ್ತು ನಾರ್ಮಲ್ ಡೇನೇ ಬಂದಿರೋದು ನಾವು. So, ಇವತ್ತು ಕೊಟ್ಟಿದ್ದಾರೆ ಅಂದರೆ ಇಂಪಾರ್ಟೆಂಟ್ ನಮಗೆ. ಚೆನ್ನಾಗಿದೆ. ಪ್ರಸಾದ ಮೇಲೆ ಚೆನ್ನಾಗಿರಬೇಕು. ಇವಾಗ ತಿನ್ಕೊಂಡು ನೆಕ್ಸ್ಟ್ ಪ್ಲಾನ್ ಗೈಸ್. ಯಾಕೆ ನಾವು ಅದು ಎಕ್ಸಿಬಿಷನ್ ನೆಕ್ಸ್ಟ್ ವೀಕ್ ಹೋಗೋಣ ಮಧು ಬಂದ್ಮೇಲೆ. ಮಧು ಬಂದ್ಮೇಲೆ ಸರಿ, ಓಕೆ ಡನ್. ನಾನು ಪ್ಲೀಸ್ ಚಾಲೆಂಜ್ ಬ್ಲಾಗ್ ಕೇಳ್ತಾ ಇದ್ದಾರೆ. ಸೊ ಚಾಲೆಂಜ್ ಬ್ಲಾಗ್ ಮಾಡೋಣ ಇದ್ರಲ್ಲಿ ನಮ್ಮ ಗರ್ಲ್ಸ್ ಜೊತೆ. 2 ವರ್ಷನೂ ನಾನು ಮಧು ಮಾಡಿದ್ವಿ ಚಾಲೆಂಜ್ ಬ್ಲಾಗು. ಸೊ ಈ ಸಲ ನಮ್ಮ ಗರ್ಲ್ಸ್ ಜೊತೆ ಮಾಡೋಣ. ಮಧು ಈ ವ್ಲಾಗ್ ನೋಡ್ತಿದ್ರೆ ಬೇಗ ಬಾ. ಅವಳು ನೋಡಕ್ ಚಾನ್ಸೇ ಇಲ್ಲ. ವೇಟ್ ಮಾಡ್ತಾ ಇದೀವಿ, ತುಂಬಾ ಮಿಸ್ ಮಾಡ್ಕೊತಾ ಇದೀವಿ. ಬಾ, ಬೇಗ ಬಾ, ಬೇಗ ಬಾ. ಆಯ್ತು, ಅವಳು ನೋಡಲ್ಲ ಬಿಡು, ಅವಳು ಇರೋ ಬ್ಲಾಗ್ ಮಾತ್ರ ನೋಡೋದು ಅವಳು. ನಮಸ್ಕಾರ ಕಣಕ್ಕ. ಈ ಅಕ್ಕ, ಇದು ಅಕ್ಕ, ಅದು ಡುಬಾಕ್ ಅಕ್ಕ. ಸೊ ಇವಾಗ ನಾವು ಇಲ್ಲೇ ಸಂಧ್ಯಾ ಅವ್ರ ಅಡ್ಡಕ್ಕೆ ಬಂದಿದ್ದೀವಿ. ಅವರು ಹೊಸ ಫ್ರೆಂಡ್ಸ್ ಜೊತೆ ಅವಾಗವಾಗ ಬರ್ತಾ ಇರ್ತಾರೆ ಗೈಸ್. ಎಸ್, ಅರ್ಷಿತಕ್ಕ ಚೆನ್ನಾಗಿದ್ದೀರಾ? ಇವರು ಸತ್ರು ಪಾರ್ಟಿ, ಬದುಕುದ್ರು ಪಾರ್ಟಿ, ಫೋನ್ ತಗೊಂಡ್ರು ಪಾರ್ಟಿ, ಎಲ್ಲದಕ್ಕೂ ಪಾರ್ಟಿ. ಆಯ್ತು, ಕಾಪಿರೈಟ್ಸ್ ಬರ್ತದೆ, ಬಾಯ್. ಸೊ ಗೈಸ್, ಇವಾಗ ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ಆರ್ ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಎಕ್ಕಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಾಯ್.